Hello everyone, you are watching News Insights. Let's watch today's news updates. ನಮ್ಮ ಅಲ್ಪಸಂಖ್ಯಾತ ಸಮುದಾಯ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬಹಳ ಹಿಂದುಳಿದಿರತಕ್ಕಂಥ ಪ್ರದೇಶ. ಸುಮಾರು ಭೌಗೋಳಿಕವಾಗಿ ಅತ್ಯಂತ ದೊಡ್ಡ ಜಿಲ್ಲೆಯಾಗಿರುವ ಬೆಳಗಾವಿ ಹಾಗೂ ಕಿತ್ತೂರು ಭಾಗದಲ್ಲಿ ನಮ್ಮ ಈ ಅಲ್ಪಸಂಖ್ಯಾತ ಸಮುದಾಯವನ್ನು ಪ್ರತಿನಿಧಿಸತಕ್ಕಂಥ ಯಾವುದೇ ರಾಜಕೀಯ ವ್ಯಕ್ತಿ 76 ಈಚೆಗೆ ಯಾವುದೇ ರಾಜಕೀಯ ಪ್ರಾಬಲ್ಯ ಇರುವುದರಿಂದ ನ್ಯಾಯಯುತವಾಗಿ ಆ ಭಾಗಕ್ಕೆ ಅನ್ಯಾಯವಾಗಿರುವುದರಿಂದ ಆ ಭಾಗಕ್ಕೆ ಒಂದು ರಾಜಕೀಯ ಪ್ರಾತಿನಿಧ್ಯ ಮೇಲ್ಮನೆಗೆ ಒಂದು ವಿಧಾನ ಸದಸ್ಯತ್ವವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ನಜೀರ್ ಅಹಮದ್ ಶೇಖ್ ಅವರು ಆ ಭಾಗದಲ್ಲಿ ಪಕ್ಷಕ್ಕೆ ಅವಿರತವಾಗಿ ಇರುವುದರಿಂದ ಬಹಳ ಅನೇಕ ಹುದ್ದೆಗಳಲ್ಲಿ ಪಕ್ಷದ ಸಂಘಟನೆಯಾಗಿ ಶ್ರಮಿಸುತ್ತಾರೆ. ಹಾಗೂ ಅವರು ಹಿಂದಿನಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ದಿನಗಳಲ್ಲಿ ರಾಜಕೀಯ ಹಿನ್ನೆಲೆಯುಳ್ಳಂತಹ ಅವರ ತಾಕತ್ತರು, ಅವರ ವಂಶಜರು ರಾಜಕೀಯ ಪ್ರಾಬಲ್ಯ ಪಡೆದುಕೊಂಡು ಅಲ್ಲಿ ಶಾಸಕರಾಗಿಯೂ ಸೇವೆ ಸಲ್ಲಿಸಿರ್ತಕ್ಕಂಥ ಒಂದು ಹಿನ್ನೆಲೆಯುಳ್ಳ ಇವರಿಗೆ ಪ್ರಾತಿನಿಧ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಮನವಿ ಕೊಡುವನ್ನ ಸರ್ಕಾರದಲ್ಲಿ ಪಕ್ಷದ ವತಿಯಿಂದ ಈ ಉದ್ದೇಶಕ್ಕಾಗಿ ಈ ಸುದ್ದಿಗೋಷ್ಠಿಯನ್ನ ಇಂದು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಈ ಸಮುದಾಯದ ಪರವಾಗಿ, ಅಲ್ಪಸಂಖ್ಯಾತ ಸಮುದಾಯದ ಪರವಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ವಿನಂತಿಸುತ್ತೇನೆ. ಎಲ್ಲ ಪತ್ರಕರ್ತರಿಗೆ, ದೃಶ್ಯ ಮಾಧ್ಯಮದವರಿಗೆ ಮತ್ತು ವಿದ್ಯುನ್ಮಾನ ಮಾಧ್ಯಮದವರಿಗೆ ಮುಂಜಾನೆ ಶುಭಾಶಯಗಳು. ಇಂದು ನಾವು ಈ ಸುದ್ದಿಯಲ್ಲಿ ಉತ್ತರ ಕರ್ನಾಟಕ ಅಂದರೆ ಮೊದಲಿನ ಉತ್ತರ ಕನ್ನಡ ಭಾಗ 8 ಜಿಲ್ಲೆಗಳು ಇದರಲ್ಲಿ ಬರ್ತಾವು. 8 ಜಿಲ್ಲೆಗಳಲ್ಲಿ ಅಂದಾಜು 15ರಿಂದ 18 ಲಕ್ಷ ಅಲ್ಪಸಂಖ್ಯಾತರ ಮತದಾರರಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಮೇಲ್ಮನೆ ಅತಿ ಮಹತ್ವವಾದ ಒಂದು ಅಂಗ. ಈ ಮೇಲ್ಮನೆಗೆ ಸ್ವತಂತ್ರ ಸಿಕ್ಕಿ 79 ವರ್ಷ ಆದರೂ ಸಹ ಕೇವಲ ಕೆಲವೇ ಜನ ಅಲ್ಪಸಂಖ್ಯಾತರನ್ನ ನಾಮನಿರ್ದೇಶನ ಮಾಡಿದ್ದು ಕಂಡುಬರ್ತದೆ. ತಮ್ಮ ಗೊತ್ತಿದೆ, ಈ ಬೆಳಗಾವಿಯಲ್ಲಿ 1924ರಲ್ಲಿ ಕಾಂಗ್ರೆಸ್ ಅಧ್ಯಕ್ಷನಾದಾಗ ಅಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು, ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಮತ್ತು ವಲ್ಲಭಾಯ್ ಪಟೇಲ್ ಅವರು ಇನ್ನಿತರ ಮಹಾನ್ ವ್ಯಕ್ತಿಗಳು ಈ ಒಂದು ಅಧಿವೇಶನದಲ್ಲಿದ್ದರು. ಆ ಅಧಿವೇಶನದಲ್ಲಿ ನೇತೃತ್ವವನ್ನು ವಹಿಸಿದಂತಹ ಕಾದಿರ್ ಸಾಬ್ ಶೇಖ್ ಇವರು ಜವಾಬ್ದಾರಿ ಬಹಳ ಇತ್ತು. ಅಂತ ಜವಾಬ್ದಾರಿ ನಿಭಾಯಿಸಿದ ಕಾದರ್ ಸಾಬ್ ಮೊಮ್ಮಗ ಇವತ್ತ ಶೇಖ್ ಸಾಬ್ ಪಕ್ಕದಾಗಿದ್ದಾರೆ. ಇವರು ಆಗಿನ ಮುಂಬೈ ಪ್ರಾಂತ್ಯದಲ್ಲಿ ಶಾಸಕರು ಸಹ ಆಗಿದ್ದರು, ಸ್ವತಂತ್ರ ಸೇನಾನಿಗಳು ಆಗಿದ್ದರು. ಇಂಥ ಒಬ್ಬ ಮೇಧಾವಿ ಮೊಮ್ಮಗ ಇವತ್ತ ನಮ್ಮ ಮಧ್ಯೆ ಇದ್ದಾರೆ. ಅವರು ಗೋಕಾಕ್ನವರು ಅಬ್ದುಲ್ ನಜೀರ್ ಶೇಖ್ ಸಾಬ್ ಅಂತೇಳಿ. ಇವರು ಸಹ ಕಳೆದ 40 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ 16 ವರ್ಷಗಳಿಂದ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಗೋಕಾಕ್ ನಗರಸಭೆಯ ಅಧ್ಯಕ್ಷರಾಗಿ, ಗೋಕಾಕ್ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳಾಗಿದ್ದಾರೆ. ಅಲ್ಲದೆ ಶೈಕ್ಷಣಿಕ ರಂಗದಲ್ಲಿ ಇವರದೇ ಆದಂತಹ ಒಂದು ಶಾಲೆಯನ್ನು ತೆರೆದು ಒಂದು ಶಾಪ ಮುಗಿಸಿದ್ದಾರೆ. ಈ ಶೈಕ್ಷಣಿಕ ರಂಗದಲ್ಲೂ ಸಹ ಸಾಮಾಜಿಕ ಧಾರ್ಮಿಕದಲ್ಲೂ ಸಹ ಇವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ರಾಜಕೀಯವಾಗಿ ಸಾಕಷ್ಟು ಜನರಿಗೆ ಇವರು ಸಹಾಯ ಮಾಡಿ ಇವರ ಅಧ್ಯಕ್ಷತೆಯಲ್ಲಿ ಇವರ ಮುಂದಾಳತ್ವದಲ್ಲಿ ಅನೇಕ ಚುನಾವಣೆಗಳನ್ನು ಎದುರಿಸಿ ಆ ಚುನಾವಣೆಯಲ್ಲಿ ಇವರ ಪರವಾಗಿದ್ದಂಥ ಅಭ್ಯರ್ಥಿಗಳು ಜಯಬೇರಿ ಹೊರಿಸಲು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಅಥವಾ ಕಿತ್ತೂರು ಕರ್ನಾಟಕದಲ್ಲಿ ಶೇಖ್ ಸಾಬ್ ಅಂತ ಬಲಿಮಾತಾಗಿದ್ದಾರೆ. ಇಂಥವರಿಗೆ ಮುಂಬರುವ ವಿಧಾನ ಪರಿಷತ್ಗೆ ಮೇಲ್ಮನವಿಗೆ ಸರ್ಕಾರದ ನಾಮ ನಿರ್ದೇಶನ ಮಾಡುವಲ್ಲಿ ಈ ಕಿತ್ತೂರು ಕರ್ನಾಟಕಕ್ಕೆ ಇಲ್ಲಿವರೆಗೂ ಯಾವುದೇ ಒಂದು
ನಾಮನಿರ್ದೇಶನ ಲಭಿಸದೇ ಇದ್ದಾಗ ಇಂಥವ್ರು ನೇಮಕ ಮಾಡಿದಾಗ ಅಲ್ಲಿ ಅಲ್ಪಸಂಖ್ಯಾತ ಜನರಿಗೆ ಅನುಕೂಲ ಆಗ್ತಾನೆ ಅಂತ ಹೇಳೋ ಓದ್ತೇನೆ. ನಾನು ಈ ಮೂಲಕ ಅವರಿಗೆ ರಿಕ್ವೆಸ್ಟ್ ಮಾಡಿದಾಗ ಅವರು ಸಹ ಒಪ್ಪಿದ್ದು. ನಾನು ML ಪೆಂಡಿಂಗ್ ಅಂತ ಮತ ಹೇಳ್ಬೇಕು, ML ಪೆಂಡಿಂಗ್ ವಕೀಲರು ಸಿಕ್ಕಾದರು. ತಮ್ಗೆ ಗೊತ್ತಿದೆ, ಈ ಹಿಂದೆ ಕಾರ್ಯಕಾರಿ ಸಮಿತಿ ಆಗಿರ್ಬೋದು, ಡಾಕ್ಟರ್ ರಾಜೇಂದ್ರ ಸಾಚಾರ್ ಸಮಿತಿ ಆಗಿರ್ಬೋದು, ರಂಗನಾಥ್ ಮಿಶ್ರಾ ಸಮಿತಿ ಆಗಿರ್ಬೋದು, ಇವರೆಲ್ಲ ನಮ್ಮ ಅಲ್ಪಸಂಖ್ಯಾತರಿಗೆ ಅಂದ್ರೆ ಮುಸ್ಲಿಮರಿಗೆ 15% ರಿಸರ್ವ್ ಕೊಡ್ಬೇಕಂತ ಇವರೆಲ್ಲ ಹೇಳಿದ್ದಾರೆ. ಆ ಪ್ರಕಾರ ಇದ್ದವರ ನಾಮನಿರ್ದೇಶನ ಮಾಡಿದಾಗ ನಮ್ಮ ಸಮಾಜಕ್ಕೆ ಅಲ್ಪಸಂಖ್ಯಾತರಿಗೆ ಬಹಳ ಅನುಕೂಲ ಆಗ್ತದೆ ಅಂತ ಹೇಳಿ ನಾವಿಂದ ಒಪ್ಪಿಕೊಂಡಿಂದ ನಾನು ಹೇಳ್ತಾ ಇದ್ದೇನೆ. ನಾನು ಇನ್ನೊಮ್ಮೆ ಈಗಾಗಲೇ ನಾವೆಲ್ಲ ರಾಜಕೀಯದವರಿಗೆ, ರಾಜ್ಯದ ಮುಖಂಡರಿಗೆ ಮತ್ತು ರಾಷ್ಟ್ರೀಯ ಮುಖಂಡರಿಗೆ ಈ ಹಿಂದೆ ನಾವು ಅವರಿಗೆ ಮನವಿ ಸಲ್ಲಿಸಿ ಅವರಿಗೆ ವಿನಂತಿ ಮಾಡಿದ್ದೇವೆ. ಅವ್ರನ್ನ ನಾಮನಿರ್ದೇಶನ ಮಾಡಂತೇಳಿ ಅವರು ಭರವಸೆ ನೀಡಿದ್ದಾರೆ. ನಾವು ಇನ್ನೊಮ್ಮೆ ತಮ್ಮ ಮಾಧ್ಯಮ ಮುಖಾಂತರ ನಜೀರ್ ಅಹಮದ್ ಶೇಖ್ ಅವರಿಗೆ ಮೇಲ್ಮನೆಗೆ ನಾಮನಿರ್ದೇಶನ ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ಕೈ ಕೇಳಿಕೊಂಡು ಸದರಿ ವಿಷಯವನ್ನು ಪ್ರಸಾರದಲ್ಲಿ ಮಾಡಬೇಕಂತ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಗೆಳೆಯರು ಹೇಳಿದ್ದಾರೆ, ಇವತ್ತು ಬೆಳಗಾವಿ ಜಿಲ್ಲೆಯವರು ಇವರು ಹೋಗಾಕರು ಎಲ್ಲ ಬೆಳಗಾವಿ ಜಿಲ್ಲೆಯಿಂದ ಇಲ್ಲಿಯವರೆಗೆ ಉಳಿದಿದ್ದ ಅಬ್ದುಲ್ ಆಗಿದ್ದಾರೆ. ಅವರ ಅಜ್ಜನವರು 1952ರಲ್ಲಿ ಆವಾಗ ಕಾಂಗ್ರೆಸ್ನಲ್ಲಿ MLA ಆಗಿದ್ದರು. ಶೇಖ್ ಅವರು MLA ಅಂತ ಅಲ್ಲಿ ಪಚಾಪೂರ್ ಶೇಖ್ ಅಂತಾರೆ. ಪಚಾಪೂರು ಬಹಳ ಒಂದು ಒಳ್ಳೆಯದಂತ ನಂತರ ಬಹಳ ಹೆಸರನ್ನು ಗಳಿಸಿದವರು. ಕಾಂಗ್ರೆಸ್ನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಈಗ ಅವರ ಮೊಮ್ಮಗಳಾದಂಥ ನಜೀರ್ ಸಾಹೇಬರು ಸಹ ಕಳೆದ 15-20 ವರ್ಷದಿಂದ ಹಾಗೂ ಶೈಕ್ಷಣಿಕ ಮಾಡ್ತಾರೆ. ಅವರೇ ಆದಂಥ ಶಿಕ್ಷಣ ಸಂಸ್ಥೆಯಿಂದ ಅವರು ತಂದಿದ್ದಾರೆ, ಧಾರ್ಮಿಕವಾಗಿ ಇದ್ದಾರೆ. ನಮ್ಮದೇ ಆದಂಥ ಒಂದು ಬದಲಾದಂಥ ಪಂಚಾಯತ್ನಲ್ಲಿ ಸಹ ಅವರು ಬೆಳಗಾವಿ ಜಿಲ್ಲೆಯ ಒಂದು ಅಧ್ಯಕ್ಷರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಾವು ಅಲ್ಪಸಂಖ್ಯಾತರಿಗೆ ಅಷ್ಟೇ ಅಲ್ಲ, ನಾವು ಅಲ್ಪಸಂಖ್ಯಾತರನ್ನ ಅಷ್ಟೇ ನಾವು ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಜೊತೆಗಿರ್ತಕ್ಕಂಥ ಎಲ್ಲರನ್ನು ಎಲ್ಲ ಭಕ್ತರನ್ನ ನಾವು ತಗೊಂಡು ಹೋಗಬೇಕು. ಆ ಥರದ ಒಂದು ಈ ಒಂದು ಮುಸ್ಲಿಮರ ಒಂದು ಕೊಂಡಿ ಅಥವಾ ಒಂದು ಅದರಲ್ಲಿರ್ತಕ್ಕಂಥ ಒಂದು ಬಾಂಧವ್ಯವನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಇವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೆ ಕನಿಷ್ಠ 50 ವರ್ಷಗಳ ಹಿಂದೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾರಿಗೂ ಈ ಮೇಲ್ಮನೆಗೆ ಯಾರನ್ನೂ ನಾಮಪತ್ರ ಇಲ್ಲಿವರೆಗೆ ಮಾಡಿದ್ದಾರೆ. ಈಗ ಒಂದು ಅವಕಾಶ ನಮಗೆ ಸಿಗಬೇಕಾಗಿದೆ. ನಮಗೆಲ್ಲರಿಗೂ ಗೊತ್ತು, ಈಗ ಕಾಂಗ್ರೆಸ್ನಲ್ಲಿ ಎಲ್ಲ ನಮ್ಮ ಮುಸ್ಲಿಂ ಸಮಾಜಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವರನ್ನ ಗೌರವಿಸುತ್ತ ಅಲ್ಲೇ ಸ್ವಲ್ಪ ಅಸಂತುಷ್ಟತೆಯನ್ನು ಕಾಣಬರ್ತಾ ಇದೆ. ನಮ್ಮನ್ನು ಎಲ್ಲಿ ಇವರು ನೆಗ್ಲೆಕ್ಟ್ ಮಾಡಿದ್ದಾರೆ, ನಮ್ಮನ್ನ ಪರಿಗಣಿಸ್ತಾ ಇಲ್ಲ ಅಂತಕ್ಕಂಥ ಒಂದು ವಿಷಯ ಬರ್ತಾ ಇದೆ. ಈ ಒಂದು ಅವಕಾಶ ನಮಗೆ ಅಥವಾ ಈ ಒಂದು ಅವಕಾಶ ನಮ್ಮ ಸರ್ಕಾರದ ಇದನ್ನ ಇದು ಸುಳ್ಳು ಸುದ್ದಿ ಅಂತ ನಾವೇನು ಮಾಡೋದಿಲ್ಲ. ಯಾರು ಹೊರಗಿದ್ದಾರೆ ಯಾವುದೇ ನಾವು ಅವ್ರಿಗೆ ಅವಕಾಶ ಕೊಡ್ತಕ್ಕಂಥ ಒಂದು ಈ ಸಲ ನಾವು ಮಾಡ್ಕೊಳ್ಳೋಕೆ ಒಂದು ಅವಕಾಶ ಅವರಿಗೆ, ಒಂದು ಅವಕಾಶ ನಮಗೂ ಇದೆ. ಮತ್ತು ಇವರು ಯುವಕರಿದ್ದಾರೆ, ಇನ್ನೂ ಸಾಕಷ್ಟು ಯುವಕರು ಇದರಿಂದ ನಮ್ಮ ಸಮಾಜಕ್ಕೆ ಕೆಲಸ ಆಗಬೇಕು. ಹೀಗಾಗಿ ನಾವು ಈ ಸದ್ಯದ ಪರಿಸ್ಥಿತಿ ಬೆಳಗಾವಿ ಜಿಲ್ಲೆಯಲ್ಲಿ ಕನಿಷ್ಠ ನಾವು 1.5 ಲಕ್ಷ ಮುಸ್ಲಿಂ ಸಮುದಾಯ, ಅಲ್ಪಸಂಖ್ಯಾತರಿಗೆ 7 ಲಕ್ಷ ಜನ ನಮ್ಮ ಮುಸ್ಲಿಂ ಸಮುದಾಯದವರು ಇದ್ದಾರೆ. ಈಗ ನಮಗೊಂದು ನಜೀರ್ ಸಾಹೇಬರಿಗೆ ಈ ಸಲ ಒಂದು ಮೇಲ್ಮನೆಗೆ ಒಂದು ನಾಮಕರಣ ಮಾಡೋದ್ರಿಂದ ಇವರೆಲ್ಲರ ಒಂದು ಕೂಗು ಕೇಂದ್ರ ಕೂಗು ನಮ್ಮನ್ನ ಕಡೆಗಣಿಸಿದ್ರ ನಮ್ಮನ್ನ ನೋಡಿ ನಜೀರ್ ಸಾಹೇಬ್ ನಾವು ಮೇಲ್ಮನೆಗೆ ಒಂದು ನಾಮಕರಣ ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋಕ್ಕೆ ಅವ್ರಿಗೂ ಒಂದು ಅವಕಾಶ ಇದೆ. ನಮಗೂ ಸಹ 50 ವರ್ಷಗಳಿಂದ ನಾವು ಬಹಳ ವಿದ್ಯಾರ್ಥಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಯಾಕಂದ್ರೆ ನಮಗೆ ಬೇರೆಯವರ ಜೊತೆ ರಿಪೋರ್ಟ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಮನಿ ಪವರ್, ಮಸಲ್ ಪವರ್ ಅಂತ ಇವೆರಡೂ ಇಲ್ಲ. ನಮ್ಮ ಕಡೆ ನಾವು ಈ ಮಾಧ್ಯಮದವರ ಜೊತೆಗೆ ಅಥವಾ ನಮ್ಮ ಮಾಡ್ತಕ್ಕಂಥ ಕೆಲಸದ ಒಂದು ಮೆರಿಟ್ ಬೇಸ್ ಪ್ರಮೋಷನ್ ಏನಾದರೂ ಸಿಗಬೇಕಾದ್ರೆ ನಮ್ಮ ಒಂದು ಸಮಾಜಕ್ಕೆ ಸೇವೆ ಮೇಲೆ ಏನಾದರೂ ಗುರುತಿಸಿಕೊಡ್ಬೇಕಾದ್ರೆ ನಮ್ಮ ಈ ಬೆಳಗಾವಿ ಜಿಲ್ಲೆಯಲ್ಲಿ ಸದ್ಯದಲ್ಲಿ ಅಲ್ಪಸಂಖ್ಯಾತರಲ್ಲಿ ನಜೀರ್ ಸಾಹೇಬ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಹೇಳಿದ್ರೆ ಅದು ಸಮಂಜಸ ಆಗಲಿಕ್ಕಿಲ್ಲ. ಈಗೊಂದು ಸಂದರ್ಭದಲ್ಲಿ ನಾವು ಈ ಮಾಧ್ಯಮದ ಮುಖಾಂತರ ನಮಗೆ ಈ ಒಂದೇ ನಮಗೆ ಒಂದು ಸರ್ಕಾರವನ್ನು ಸ್ಪರ್ಧಿಸಲು ಹಾಗೂ ಮುನ್ಸಿಪಾಲಿಟಿಗೆ ನಾವು ನಮ್ಮ ಮನೆಯನ್ನು ಸಲ್ಲಿಸಲು ಬೇರೆ ನಾವು ಪ್ರತ್ಯಕ್ಷವಾಗಿ ಹೋಗೋದ್ರಿಂದ ಹೌದು ಬೇಕಾಗ್ತದೆ. ಆದರೆ ಎಲ್ಲರಿಗೂ ಒಂದು ಈ ಒಂದು ವಿಷಯದ ಬಗ್ಗೆ ಇದ್ರ ಬಗ್ಗೆ ನಜೀರ್ ಸಾಹೇಬ್ ಯಾರು ಏನು ಮಾಡಿದ್ದಾರೆ ಅದರ ಬಗ್ಗೆ
ನಾವು ಕೊಟ್ಟಿದ್ದೀವಿ. ಅದೆಲ್ಲರಿಗೂ ಮಾಹಿತಿ ಬೇಕಿದ್ರೆ ನಾವು ಯಾಕೆ ನಾವು ಈ ಬೇಡಿಕೆಯನ್ನು ಇಟ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ತಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನಾವು ಇಲ್ಲೇ ಇದ್ದೀವಿ, ಮಾತಾಡ್ತೀವಿ. ಅಲ್ಲದೆ ನಾನು ಮೊದಲಿಂದಲೂ ನಾನು ಒಂದು ಕಾರ್ಮಿಕ ವರ್ಗದಲ್ಲಿ ನಾನು ಕೆಲಸ ಮಾಡಿದವರು ತುಂಬ ಜನ ನನಗೆ ಇಲ್ಲಿ ಪ್ರಶ್ನೆ ಪರಿಚಯ ಇರ್ಬೋದು. ಅಲ್ಲದೆ ನಾನು ನಗರ ಸಂಘದಲ್ಲಿ ನಾನು ಉಪಾಧ್ಯಕ್ಷ ಆಗಿದ್ದೀನಿ. ಸುಮಾರು 1995ರಿಂದ ಸ್ಟಿಲ್ ಇಲ್ಲಿಯವರೆಗೆ ಅಬುಲ್ ಕಲಾಂ ಆಜಾದ್ ಕಾಲೇಜ್ ನಮ್ಮದು ಕೋಆಪರೇಟಿವ್ ಸೊಸೈಟಿ ಇದೆ ಗೋಕಾಕನಲ್ಲಿ. ಭಾಳ ಹಳೆಯ 1963ರಲ್ಲಿ ಅದು ಸ್ಥಾಪನೆ ಆಗಿತ್ತು. 19 ಚೇರ್ಮನ್ ಸ್ಟಿಲ್ ನಾವು 30 ವರ್ಷದಿಂದ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಇನ್ನೂ ಎರಡನೇದು ಅಮಾನತ್ ಕೋಆಪರೇಟಿವ್ ಸೊಸೈಟಿ, ದೊಡ್ಡ ಸೊಸೈಟಿ ಇದೆ ಗೋಕಾಕನಲ್ಲಿ. ಅದರದ್ದು 13 ವರ್ಷ ನಾವು ಚೇರ್ಮನ್ ಆಗಿ ಒಂದು ಕಟ್ಟಡವನ್ನು ಕಟ್ಟಿ ನಾನು ಇನ್ನವರೆಗೂ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತೀನಿ. ಮತ್ತು ಸಮಾಜ ಸೇವೆಯಲ್ಲಿ ಅಂತೂ ನಾನು 40 ವರ್ಷದಲ್ಲಿ ಉದ್ಯೋಗ ಸಮಾಜ ಸೇವೆ ಮಾಡ್ತಾ ಇದ್ದೀನಿ. 2 ಸರಿ ಪಂಕ್ಷರು ನಗರಸಭೆ ಅಧ್ಯಕ್ಷನಾಗಿ ಪಕ್ಷದಲ್ಲಿ ಪಕ್ಷ ಏನಾಗಿ ನಾನು ಕೆಲಸ ಕೊಟ್ಟಿದ್ದೆವು 1998ರಲ್ಲಿ ಆರ್ಗನೈಸಿಂಗ್ ಸೆಕ್ರೆಟರಿ ಇತ್ತು, ಸಂಘಟನಾ ಕಾರ್ಯದರ್ಶಿ ಆಗಿ ಕೆಲಸ ಮಾಡಿದ್ದೀನಿ. ಮತ್ತು 14 ವರ್ಷ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಸಮಾಜ ಸೇವೆಗಳನ್ನು ಮಾಡಿದ್ದೀನಿ. ಇನ್ನೂ ನಂತರ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ ಮೆಂಬರ್ ಆಗಿ ಕೆಲಸ ಮಾಡಿದ್ದೀನಿ. ಅನೇಕ ಸಂಘ ಸಂಸ್ಥೆಯಲ್ಲಿ ಸಹಕಾರದೊಳಗೆ ನನಗೆ ಎಲ್ಲ ಸಮಾಜದವರ ಬಹಳ ನನಗೆ ಬಾಂಧವ್ಯ ಇದೆ ಮತ್ತು ಎಲ್ಲರೂ ನಾನು ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅದನ್ನು ನಾನು ಕೇಳಬೇಕಪ್ಪ ಅಂತಂದರೆ ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ಎಲ್ಲ ಸಮಾಜ ಆಯಿತು, ಸರ್ಕಾರ ಆಯಿತು, ಶೈಕ್ಷಣಿಕವಾಗಬೇಕು ಎಲ್ಲನೂ ಆಗಿದೆ. ನಾನು ಕೊಡಬೇಕಂತ ಹೇಳಿ ಅವರಲ್ಲಿ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಈ ಸರಿ ನಾನು ಅರ್ಜಿ ಹಾಕಿದೆ. ನಿಮಗೆ ಕೊಟ್ಟರೆ ಸಮಾಜದ ಬೇರೆ ಕೆಲಸ ಅವಕಾಶ ಕಿತ್ತೂರು ಕರ್ನಾಟಕ ಪಕ್ಷದಲ್ಲಿ ಇದುವರೆಗೆ ಯಾರು ನಾಮಿನೇಟ್ ಮಾಡಿಲ್ವಾ? ಇಲ್ಲ 50 ವರ್ಷ ಆಯಿತು ಮಾಡಿಲ್ಲ. 1976ರಲ್ಲಿ ಗಫೂರ್ ಮುಜಾವರ್ ಅಂತ ಹೇಳಿ ಬೆಳಗಾವವನ್ನು ಮಾಡಿದ್ರು. ಅದರ ನಂತರ ಯಾವುದೂ ಮಾಡಿಲ್ಲ. ಮುಸ್ಲಿಂ ಮತ್ತು ಉಳಿದಿದ್ದು ನನಗೆ ಯಾರು ಮಾಡಿಲ್ಲ, ಬೇರೆ ಮಾಡ್ತಾರೆ. ಬೇರೆ ಅವ್ರನ್ನು ಯಾರು ಮಾಡಿಲ್ಲ. ಯಶಸ್ವಿಗೊಳಿಸಿದ್ರು. ನಂತರ ನಮ್ಮಲ್ಲಿ ಪಾಶ್ಚಾತ್ಯ ಅರ್ಬನ್ ಕೋಆಪರೇಟಿವ್ ಅಂತ ಹೇಳಿ ನಮ್ಮ ಅಜ್ಜವರು ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳಿ ಅಥವಾ ಫೌಂಡರ್. ಈಗ 4ರಿಂದ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷದವರು ಹೋದೆವು, ಸಮಾಜ ಸೇವೆಯನ್ನು ಮಾಡ್ತಾ ಇದ್ರು. ಎಲ್ಲ ಸೊಳಗೆ ನಾವು ಗುರುತಿಸ್ಕೊಂಡಿದ್ದೀವಿ. ಅದಕ್ಕಾಗಿ ಒಂದು ನಮಗೆ ಒಂದು ಹಿರಿತನವನ್ನು ನಾವು ಮಾಡಿದ ಸೇವೆ ಹಿರಿತನವನ್ನು ಪರಿಗಣಿಸಿ ಈ ಪಕ್ಷ ಕಾಂಗ್ರೆಸ್ ಈ ಗೌರ್ಮೆಂಟ್ ನನಗೆ ವಿಧಾನ ಪರಿಷತ್ ಸದಸ್ಯನಾಗಿ ಮಾಡಲಿಕ್ಕೆ ನನಗೆ ಒಂದು ಕೇಳುವ ಹಕ್ಕಿದೆ. ಅದಕ್ಕಾಗಿ ನಾನು ಕೇಳ್ತಾ ಇದ್ದೀನಿ. ಅದಕ್ಕಾಗಿ ನೋಡೋಣ, ಆಶ್ವಾಸನೆ ಕೊಟ್ಟಿದ್ದಾರ ಕಾನೂನು.